ಗುಡ್ ಮಾರ್ನಿಂಗ್. ಋಷಿಕೇಶಲ್ಲಿ ಇವಾಗ ಟೀ ಕುಡಿತಾ ಇದ್ದೀವಿ. ಇವಾಗ ನಮ್ಮ ಡ್ರೈವರ್ ಬರ್ತಾ ಇದ್ದಾರೆ. ಇವಾಗ ಹೊರಡೋದೆ ನಮ್ಮ ಡ್ರೀಮ್ ಡೆಸ್ಟಿನೇಷನ್. ಚೆನ್ನಾಗಿದೆ. ಬೆಳಗ್ಗೆ 5:15 ಇವಾಗ. ಸಿಕ್ಕಾಪಟ್ಟೆ ಬೆಳಕಿದೆ. 5 ಗಂಟೆಗೆಲ್ಲ ಸಿಕ್ಕಾಪಟ್ಟೆ ಬೆಳಕಾಯಿತು. ಕ್ಯಾಬಲ್ಲಿ ನಾವು ಇವಾಗ ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಕಡೆ ಹೊರಟಿದ್ದೀವಿ. ಇಲ್ಲಿಂದ 6 ಸ್ಯಾನಸ್. ಜೈ. ಈಗ ಇನ್ನು 7 ಗಂಟೆ ಬೆಳಗ್ಗೆ. ಬಿಸಿಲು ಕಣ್ಣಿಗೆ ಹೆಂಗೆ ರಾಸ್ತಿದೆ ಅಂದರೆ ನೋಡಿ ಹೇಗೆ ಬಿಸಿಲು ಕಣ್ಣಿಗೆ ರಾಸ್ತಾ ಇದೆ ಅಂತ. ಹೋಗ್ತಾ ಹೋಗ್ತಾ ಚಳಿ ಆಗ್ಬೋದು, ಬಟ್ ಆದರೆ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು ಕಣ್ಣಿಗೆ ರಾಸ್ತಾ ಇದೆ. ಒಂದು 11 ಗಂಟೆ ಥರ ಆದರೆ ಇನ್ನು ಬೆಳಿಗ್ಗೆ 7 ಗಂಟೆ. ಗಂಗೆ ಹೇಗೆ ಹರಿತಿದ್ದಾಳೆ, ಒಂದೊಳ್ಳೆ ವ್ಯೂ. ಹರ ಗಂಗೆ. ನಂದು ಚೋಲೆ ಬತ್ತೂರೆ ಬಂತು ಬೆಳಗ್ಗೆ ತಿಂಡಿಗೆ. ಇವನು ಆಲೂ ಪರೋಟ ಆರ್ಡ್ರ್ ಮಾಡಿದ್ದಾನೆ, ಇನ್ನೂ ಬಂದಿಲ್ಲ. ಒಂದು ಆಲೂ ಪರೋಟ ಬಂತು ನೋಡಿ. ಇದು ವ್ಯೂ ಪಾಯಿಂಟು ಎಷ್ಟು ಸಖತ್ತಾಗಿದೆ ಅಂತ. ಮಂದಾಕಿನಿ ನದಿ ಗಂಗೆಗೆ ಕನೆಕ್ಟ್ ಆಗಿ ಗಂಗೆ ಹರಿತಾ ಇರೋದಿಲ್ಲಿ. ಸಖತ್ತಾಗಿದೆ. ನದಿಯ ಜಳ ಹಾಗೆ ಕೇಳಿಸ್ತಾ ಇದೆ. ಭಾಳ ಸಣ್ಣ ರೋಡು, ಒಂದೇ ಒಂದು ಕಡೆ ಹೋಗಬೇಕಾಗತ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ನಮ್ಮ ಡೆಸ್ಟಿನೇಷನ್ ಇಲ್ಲಿಂದ 30 ಕಿಲೋಮೀಟರ್ ಇದೆ. ನೋಡೋಣ ಏನಾಗುತ್ತೆ. ನಾವು ಇವಾಗ 1 ಗಂಟೆ ಹತ್ತತ್ರ ಸೋನ್ ಪ್ರಯಾಗಕ್ಕೆ ಬಂದಿದ್ದೀವಿ. ಸೋನ್ ಪ್ರಯಾಗ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ, ಎಸ್ ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಕೇದಾರ್ನಾಥ್. ನಾವೀಗ ಬಂದಾಯಿತು ಸೋನ್ ಪ್ರಯಾಗಕ್ಕೆ. ಇವಾಗ 2 ಗಂಟೆ ಒಳಗೆ ನಾವು ಗೌರಿಕೊಂಡ ರೀಚ್ ಆಗಿ ಗೌರಿಕೊಂಡಲ್ಲಿ ಟ್ರೆಕ್ಕಿಂಗ್ನ ಶುರು ಮಾಡ್ತೀವಿ. ಬಿಸಿಲು ಜಾಸ್ತಿ ಇದೆ ಸಿಕ್ಕಾಪಟ್ಟೆ. ನೋಡೋಣ. ಜೈ ಹರ ಹರ ಮಹಾದೇವ್. ಸಿಗೋಣ. ಕೇದಾರ್ನಾಥಕ್ಕೆ ಬರೋರು ಯಾತ್ರಾ ರಿಜಿಸ್ಟ್ರೇಷನ್ನು ಪಕ್ಕಾ ಮಾಡ್ಕೊಳ್ಳಿ. ಹಿಂದೂ ಮುಂದೆ ಡೇಟ್ ಆದರೂ ಪರವಾಗಿಲ್ಲ, ಬಟ್ ಯಾತ್ರಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಚೆಕ್ ಮಾಡ್ತಾರೆ. ಇಲ್ಲಿ ಸಪೋಸ್ ನೀವು ಬಂದಿರೋ ಡೇಟಲ್ಲಿ ಇಲ್ಲ ಅಂದರೆ ಅಲ್ಲಿ ಕೊಡೋದಿಲ್ಲ. ಸೊ 1 ತಿಂಗಳು ಮುಂಚೆ ನೀವು ಯಾತ್ರಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು. ನೀವು ಬರೋ ಡೇಟಲ್ಲಿ ಸಿಗಲಿಲ್ಲ ಆದರೂ ಹಿಂದೂ ಮುಂದಿನ ಡೇಟಲ್ಲಿ ಮಾಡ್ಕೊಳ್ಳಿ. ಯಾವ್ಯಾವ ದಿನದಿಂದ ಯಾವ್ಯಾವ ದಿನದವರೆಗೂ ಉತ್ತರಾಖಂಡಲ್ಲಿ ನಾವು ಇರ್ತೀವಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ. ನಾವು 27 ಅಂತ ಬುಕ್ ಮಾಡ್ಕೊಂಡಿದ್ವಿ, 28 ಬರ್ತಾ ಇರೋದು. ಸೊ ಆ ಥರ ಆದರೂ ತೊಂದರೆ ಇಲ್ಲ. ಹೆಂಗೆಂಗೋ ಹಿಡ್ಕೊಂಡು ಯಾವ ಜೀಪ್ ಸಿಗುತ್ತೆ ಪಟ್ ಪಟ್ ಅಂತ ಅಂತೂ ಇಂತೂ ಎಗರ್ಕೊಂಡು ಒಂದು ಜೀಪ್ ಹತ್ಕೊಂಡಿದ್ದೀವಿ. ಇಲ್ಲಿಂದ 4 ಕಿಲೋಮೀಟರ್ ಹೆಂಗೋ ಮಾಡಿ ಕಷ್ಟ ಕಷ್ಟ ನಿಲ್ಸ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಇಳ್ಕೊಂಡು ಒಂದು 850 ಮೀಟ್ರ್ ಉಳಿದಿದೆ, ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಬಿಟ್ವಿ. ನೋಡಿ ನಮ್ಮ ಜೊತೆ ಒಬ್ರು ಕನ್ನಡದವರು ಇದ್ದಾರೆ, ಸಂಗಪ್ಪ ಅಂತ. ಅವರು ಬಿಜಾಪುರದವರು ಬರ್ತಾ ಇದ್ದಾರೆ ನಮ್ಮ ಜೊತೆ. ಟ್ರೆಕ್ಕಿಂಗು ಈಗ ಶುರು ಮಾಡ್ತಾ ಇದ್ದೀವಿ. ಇವಾಗ 2:15. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. 22 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ಏನಾದ್ರು ತಿನ್ನಬೇಕು, ಹೊಟ್ಟೆ ಬೇರೆ ಹಸಿತೈತೆ. ನೋಡೋಣ, ತಿನ್ನೋಣ. ನಮ್ಮ ಹುಡುಗ ಹೇಳ್ದ ಅಂತ ನೀರ್ ಮೇಲೆ ತಗೋ ನನಗೆ ಒಂದು ಇದು ತಗೋದು. ಇದು ಮೊಸರು, ಅದು ಬೇಡ ಹಂಗಾರೆ. ಇದೇ ಕೊಕಾ ಕೋಲಾ ತಗೊಬಿಡು. ನಮ್ಮ ಹುಡುಗ ಹೇಳ್ದ ಅಂತ ನಾನು ಮೇಲ್ಗಡೆ ಜರ್ಕಿನ್ನು, 1 ಟೀ ಶರ್ಟು ಎಲ್ಲ ಥರ್ಮಲ್ ಮೇಲೆ ಹಾಕ್ಕೊಂಡಿದ್ದೆ. ಆಗಲಿಲ್ಲ. ಭಯಂಕರ ಯಾವುದೋ ಒಂದು ಪೊಲೀಸ್ ಹೇಳಿದ್ರು ಅಂತ ಯಾವುದೋ ಒಂದು ಮೆಟ್ಲೆಲ್ಲ ಹತ್ಕೊಂಡು ಸುಸ್ತಾಗ್ಬಿಡ್ತು. ಆಮೇಲೆ ಎಲ್ಲ ಬಿಸಾಕಿ ಸ್ವಲ್ಪ ನಿವಾರಿಸ್ಕೊಂಡೆ. ಇವಾಗ ತಿನ್ನೋಕ್ಕೆ ಅಂತ ಹೋಟ್ಲಿಗೆ ಬಂದ್ವಿ. ನಮ್ಮ ಹುಡುಗ ಮಾಸ ಕುಡಿತೀಯಾನೆ ಇರೋದ್ರಲ್ಲಿ. ನೋಡಿ ರೇಟ್ ಹೆಂಗಿದೆ, ಎಲ್ಲ 1 to 2 ರೇಟು. ಮ್ಯಾಗಿ ತೊಗೋತಾ ಇದ್ದೀವಿ ಈಗ ಸದ್ಯಕ್ಕೆ. ಕುದುರೆಗೆ
ಹೆಂಗೆ ಹೊಡ್ಕೊಂಡು ಕರ್ಕೊಬರ್ತಿದ್ದಾರೆ ಅನ್ನೋ ನೋಡಿದ್ರೆ ಸಂಕಟ ಆಗುತ್ತೆ ನಿಜವಾಗ್ಲೂ. ಕೇದಾರ್ನಾಥ್ ಯಾತ್ರೆಗೆ ರಶ್ಶು. ಹೋಗೋದು ಯಾವ ಕಾಲಕ್ಕೆ ನಾವು ಅಲ್ಲೇ 4 ಗಂಟೆ ಹತ್ತಿರ. ಭಯಂಕರ ಕುದುರೆ ಸವಾರಿಗಳು ನೋಡಿ ಮದ ಬಂದ್ಬಿಟ್ಟಿದೆ. ಭಯಂಕರ ಮಳೆ ಇದೆ. ಕೇದಾರ್ನಾಥು ಈಗ ಒಂದು 5 ಕಿಲೋಮೀಟ್ರ್ ಟ್ರೆಕ್ ಮಾಡಿರ್ಬೋದು ಅಷ್ಟೇ. ಇನ್ನೊಂದು 17 ಕಿಲೋಮೀಟ್ರ್ ಇದೆ. ಟ್ರೆಕ್ಕಿಂಗು ಹೇಗೆ ಅನಿಸ್ತಿದೆ? ಮಳೆ ಅಂದ್ರೆ ಮಳೆ ಆಗೋಗಿದೆ ಇಲ್ಲಿ. ಈಗ ಎಷ್ಟು ತಲುಪ್ತೀವೋ ಗೊತ್ತಿಲ್ಲ. ಈಗ ಹತ್ತತ್ರ 5 ಗಂಟೆ, ಇನ್ನೂ ಒಂದು 15 ಕಿಲೋಮೀಟ್ರ್ ಇದೆ. ನೋಡೋಣ. ನೋಡಿ, ಒಂದು ಜ್ಯೂಸ್ 20 ರೂಪಾಯಿದು ಲಿಮ್ಕಾ ಮತ್ತು ಮೌಂಟೇನ್ ಡ್ಯೂ ತಗೊಂಡ್ವಿ. 20 ರೂಪಾಯಿದು 50 ರೂಪಾಯಿ ಮಾರ್ತವ್ರೆ. 100 ರೂಪಾಯಿ ಇಡೀ ಇಲ್ಲ, ಸುಸ್ತಾಗುತ್ತೆ. ಏನಾದ್ರು ಬಾಯಿಗೆ ಬೇಕು ಅನ್ಸುತ್ತೆ. ಮಳೆ ಬೇರೆ ಬರ್ತಾ ಇದೆ. ಬರಲಿ ಬಿಡು, ಬರೀ ಮಳೆ. ಇನ್ನೇನು ಚಳಿ ಶುರು ಆಗುತ್ತೆ. ಇನ್ನು 13.5 ಕಿಲೋಮೀಟ್ರ್ ಇದೆ. ಹೋಗ್ಬಿಡ್ಬೇಕು ಬೇಗ. ಸ್ವಲ್ಪ ನಿಂತಿದೆ. ಸಖತ್ತಾಗಿದೆ ಒಂದು ವ್ಯೂ. ಆಲ್ಮೋಸ್ಟ್ ಈಗ 10 ಡಿಗ್ರಿಗೆ ಬಂದಿದೆ ನೋಡಿ. ಎಲ್ಲ ಕುದುರೆ ಎಲ್ಲ ಹೋಗ್ತಾ ಇದೆ. ನಮ್ಮ ನಿಮಿಷ ಫೋಟೋ ವೀಡಿಯೋ ಮಾಡ್ತಾನೆ. ಏನೋ ಬಂದಿದ್ದೀವಿ, ತುಂಬ ಸುಸ್ತಾಗ್ತಾಯಿದೆ. ಇದು 2ನೇ ಸ್ಟಾಪ್. ಆವಾಗ ಒಂದು ಜ್ಯೂಸ್ ಕುಡಿಯೋಕ್ಕೆ ಹಾಕಿದ್ವಿ. ನೋಡಿ, ಒಳ್ಳೆ ಟೀ ಕುಡಿತಾ ಇದ್ದೀವಿ. ಇನ್ನು 13 ಕಿಲೋಮೀಟ್ರ್ ಹೋಗಬೇಕು. ಯಾವತ್ತು ಕಲಿತೀವೋ ಗೊತ್ತಿಲ್ಲ. ಸುಸ್ತಂತೂ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಮಳೆ ಬೇರೆ ಬಂದಿದೆಯಲ್ಲ, ಅದು ಇನ್ನೂ ಕೈ ಕಾಲು ಎಲ್ಲ ಕೆಸರು ಕೊಚ್ಚೆ ಆಗಿ ಸುಸ್ತಾಗ್ತದೆ. ನಿಮಗೆ ಒಂದು ಇದು ಹೇಳ್ತಾ ಹೋಗ್ತೀವಿ. ಏನು ಅಂದರೆ, ನಾವು ಏನೇನು ತಪ್ಪು ಮಾಡಿದ್ವಿ, ನೀವು ಏನೇನು ಮಾಡಬಾರ್ದು. ನಾವೇನೇನು ತಪ್ಪು ಮಾಡಿದ್ವಿ, ನೀವೇನೇನು ಮಾಡಬಾರ್ದು ಎಲ್ಲ ಹೇಳ್ತೀವಿ. ಸುಮಾರೊಂದು ಇವಾಗ ಅರ್ಧ ಮುಗಿಸಿದ್ದೀವಿ. ಇನ್ನೊಂದು 10 ಕಿಲೋಮೀಟ್ರ್ ಉಳಿದಿರಬೇಕು. ಆದಷ್ಟು ಬೇಗ ತಲುಪಬೇಕು ಕತ್ಲಾಗೋದ್ರೊಳಗೆ. ದಾರಿ ಮಧ್ಯದಲ್ಲಿ ನಮಗೊಂದು ಸ್ವಲ್ಪ ಮೋಟಿವೇಶನ್ ಕೊಡೋಕೆ ಬರಿದ್ದಾರೆ. ಯಾರು ಅಂತ ನೋಡ್ತೀರಾ? ಭೈರವನಾಥ ದೇವರು. ಕ್ರೌಡ್ ಇದೆ ನೋಡಿ. ಭೈರವನಾಥ ದೇವರು ನಮಗೆ ಮೋಟಿವೇಶನ್ ಕೊಡೋಕ್ಕೆ. ನೋಡಿ, ಮಂದಾಕಿನಿ ನದಿ ಹೇಗೆ ಹರಿತಾ ಇದೆ. ಈ 22 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡುವಾಗ ಈ ಥರ ಸ್ಟೀಪ್ ನೆಲ ಇದ್ದರೆ ಆರಾಮಾಗಿ ಹತ್ಕೊಬರ್ಬೋದು. ಏನೋ ಅಷ್ಟು ತೊಂದರೆ ಆಗಲ್ಲ. ಅದೇ ಈ ಕಡೆ ಮೆಟ್ಲುಗಳಿವೆ ನೋಡಿ. 2-3 ಮೆಟ್ಲಷ್ಟು ಹತ್ತಷ್ಟೊತ್ತಿಗೆ ಸಂಕಟ ಆಗ್ಬಿಡುತ್ತೆ. ಇದು ಬಂದರೆ ಅಯ್ಯೋ ಅನಿಸುತ್ತೆ. ಏನು ಸಕ್ಕತ್ತಾಗಿದೆ. ಅಲ್ಲೆಲ್ಲ ನೀರು ಸರಿತಾ ಇದೆ. ಜರಿ ಹತ್ಕೊಂಡು ಬರ್ತಾ ಇದ್ದಾರೆ, ಇಳ್ಕೊಂಡು ಬರ್ತಿದ್ದಾರೆ. ಕುದುರೆಯಲ್ಲಿ ಬರ್ತಿದ್ದಾರೆ, ಡೋಲಿಯಲ್ಲಿ ಬರ್ತಿದ್ದಾರೆ. ಅವನಿಗೆ ಜೋಗ್ ಫಾಲ್ಸ್ ಅಂತೆ. ಜೋಗ್ ಫಾಲ್ಸು ಜೋಗ್ ಫಾಲ್ಸಲ್ಲಿ 4 ಐತಲ್ಲ, ಯಾವ್ದು ಹೇಳು? ರಾಜಾರಾಣಿ ರೋಡ್ ರಾಕೆಟ್. ಬುದ್ಧಿವಂತ ಕಣ. ಈ ಜೆಟ್ ಅಂತೆ. ರಾಜಾರಾಣಿ ರಾಕೆಟ್ ಆದ್ಮೇಲೆ ಜೆಟ್. ನೋಡಿ, ಅಲ್ಲಿ ಎಷ್ಟು ಐಸ್ ಕಾಣ್ತಾ ಇದೆ ಅಲ್ಲಿ ಮೇಲ್ಗಡೆ. ಅದು ನಮಗೆ ಈಗ 10% ಐಸ್ ಕಾಣ್ತಾ ಇದೆ. ಅದು ನಮಗೆ 100% ಐಸ್ ಕಂಡಾಗ ಕೇದಾರ್ನಾಥ್ ರೀಚ್ ಆಗ್ತೀವಿ ಅನ್ನೋ ಥರ. ನಮಗೆ ಈಗ 10% ಕಾಣ್ತಾ ಇರೋದು. ಇನ್ನೂ ಒಂದು 10 ಕಿಲೋಮೀಟ್ರ್ ನಡಿಬೇಕಾ ಅಂತ. ಇದು ಇಲ್ಲಿ ನೇಮ್ ಬೋರ್ಡ್ಸ್ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆದ್ದರಿಂದ ನಮಗೂ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಇನ್ನೂ 10 ಕಿಲೋಮೀಟ್ರ್ ನಡಿಬೇಕು ಅಂತ ಅನಿಸತ್ತೆ. ಮೋಸ್ಟ್ಲಿ ರಾತ್ರಿ 10 ಗಂಟೆ ಆಗ್ಬೋದು ತಲುಪೋಷ್ಟಕ್ಕೆ. ಇವಾಗ ಮಸ್ಟ್ ನೀಡರ್ ಬ್ರೇಕ್. ನನಗಂತೂ ಆಯ್ತಾ ಇಲ್ಲ. ಇವನೇನೋ ನಡಿ ಅಂತ ಏನೋ ಜೋಶ್ ಬಂದ್ಬಿಟ್ಟೈತೆ ಹುಡುಗಂಗೆ. ನನಗಂತೂ ಆಗ್ತಾ ಇಲ್ಲ. ಈಗ 1-2 ಮ್ಯಾಗಿ ತಿನ್ಕೊಂಡು ಈಗ 7:15. ಬೇಗ ನಡ್ಕೊಂಡು ಹೋಗ್ಬೇಕು. ಇನ್ನೂ ಕರೆಕ್ಟಾಗಿ ಇವಾಗ ಗೂಗಲ್ ಮ್ಯಾಪು ವರ್ಕ್ ಆಯಿತು. ಸ್ವಲ್ಪ 10 ಕಿಲೋಮೀಟ್ರು ಅಂತ ತೋರಿಸ್ತಾ ಇದೆ. ಒಳ್ಳೆ ಮ್ಯಾಗಿ ಟೀ ಎಲ್ಲ ಕುಡ್ದಾ ಇದೆ. ಇವಾಗ ಹೆಂಗಾರು ಮಾಡಿ 1 ಅವರ್ ಎಲ್ಲೂ ಸ್ಟಾಪ್ ಇಲ್ಲದೆ ಟಕ ಅಂತ ಹೋದರೆ ಸ್ವಲ್ಪ 10-10:30ಗೆ ರೀಚ್ ಆದರೆ ತುಂಬ ಒಳ್ಳೆಯದು. ನೋಡೋಣ ಏನಾಗುತ್ತೆ ಅಂತ. ಆದಷ್ಟು ಬೇಗ ರೀಚ್ ಆಗೋಣ. ಕತ್ಲಾಗಿದೆ. ಟಾರ್ಚ್ ಬಿಟ್ಕೊಂಡಿದ್ದೀನಿ.
ಹಿಂದೆ ಎಲ್ಲ ಬೇಸ್ ಕ್ಯಾಂಪ್ಸ್ ಎಲ್ಲ ಸಕ್ಕತ್ತಾಗಿ ಕಾಣ್ತಾ ಇದೆ. ಇನ್ನೊಂದು 9 ಕಿಲೋಮೀಟ್ರ್ ಇದೆ ಹೋಗಬೇಕು. ಜೈ ಹರ ಹರ ಮಹಾದೇವ. ನಿಮಿಷ ಎಲ್ಲ ಫುಲ್ಲು ಕವರ್ ಆಗಿಬಿಟ್ಟಿದ್ದಾನೆ. ಹಂಗೆ ಲಂಕೆಗೆ ಹಾರುವಾಗ ಅವನ ಧೈರ್ಯ ಅವನಿಗೆ ಗೊತ್ತಿರಲಿಲ್ವಂತೆ. ಅದೇ ಥರ ಈಗ ನಮ್ಗೆ ಆಗಿರೋದು. ಟ್ರಕ್ಕಿಂಗ್ ಏನೋ ಬಂದ್ಬಿಟ್ಟಿದ್ದೀವಿ, ಆಯ್ತಾಯಿಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವನೇ ನಮಗೆ ಧೈರ್ಯ ತುಂಬಬೇಕು. ಒಂದು ವಾಟ್ರು ಬಾಟ್ಲು 60 ರೂಪಾಯಿ ಕೊಟ್ಟು ಕುಡಿದಿದ್ದೀವಿ ಈಗ. ಎಲ್ಲ ಹರ ಹರ ಮಹಾದೇವ್. ಏನು ಕಾಣಿಸ್ತಾ ಇಲ್ಲ, ಬಟ್ ಆದರೆ ಸಿಕ್ಕಾಬಟ್ಟೆ ಸುಸ್ತಾಗ್ತಿದೆ. ಏನಾದರೂ ಕೇದಾರ್ನಾಥ್ ಪ್ಲ್ಯಾನ್ ಮಾಡಿದರೆ ಮಾಡ್ಕೊಂಡು ಬನ್ನಿ. ನೀವು ಮಿನಿಮಮ್ 8 ಅವರ್ಸ್ ವಾಕ್ ಮಾಡಲೇಬೇಕು. ನಾವು ಇನ್ನೂ 2 ಅವರ್ಸ್ ವಾಕ್ ಮಾಡೋದಿದೆ. ಇನ್ನೂ ಒಂದು 8 ಕಿಲೋಮೀಟರ್ ಇರ್ಬೋದು ಮೋಸ್ಟ್ಲಿ. ಸಿಕ್ಕಾಬಟ್ಟೆ ಸುಸ್ತಾಗ್ತಾಯಿದೆ. ಮಳೆ ಬೇರೆ ಬಂದ್ಬಿಟ್ಟು ನಮಗೆ ಇನ್ನೂ ತೊಂದರೆ ಆಗೋಯಿತು. ರೋಡೆಲ್ಲ ಸಿಕ್ಕಾಬಟ್ಟೆ ಜಾರ್ತಾ ಇದೆ. ನೋಡಿ ಮಾಡಿ ಬನ್ನಿ. ಬರೋರು ಜೋಶಲ್ಲಿ ಬಂದ್ಬಿಡ್ತೀನಿ ಅಂತ ಬಂದ್ಬಿಡ್ಬೇಡಿ. ಮಾಡ್ಕೊಂಡು ಬನ್ನಿ. ಅಂತೂ ಇಂತೂ 1:15 ಇಲ್ಲಿಗೆ ರೀಚ್ ಆಗಿ ಅರ್ಧ ಗಂಟೆ ಟೆಂಟ್ ಹುಡ್ಕೊಂಡು ಇವಾಗ ಬಂದು ಟೆಂಟಲ್ಲಿ ದಬಾಕೊಂಡಿದ್ದೀವಿ. ನಾಳೆ ಕೇದಾರ್ನಾಥ್ ದರ್ಶನಕ್ಕೆ ಹೋಗಬೇಕು. ಗುಡ್ ನೈಟ್.